ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, UPI ಟ್ರಾನ್ಸಾಕ್ಷನ್ಸ್ ರೈಸ್ ಟು ರೆಕಾರ್ಡ್ ಹೈ. UPI ಟ್ರಾನ್ಸಾಕ್ಷನ್ಸು ಮಾರ್ಚ್ 2025 ತಿಂಗಳಲ್ಲಿ 24.77 ಲ್ಯಾಕ್ ಕ್ರೋರ್ಸ್ ಆಯಿತು ಹಾಗೂ ಇದು ನ್ಯೂ ಹೈ. ಇದು 11th ಕನ್ಸೆಕ್ಯೂಟಿವ್ ಮಂತು UPI ಟ್ರಾನ್ಸಾಕ್ಷನ್ಸು 20 ಲ್ಯಾಕ್ ಕ್ರೋರ್ ಮಾರ್ಕ್ ಕ್ರಾಸ್ ಆಗಿತ್ತು. UPI ಟ್ರಾನ್ಸಾಕ್ಷನ್ಸು 25% ಜಾಸ್ತಿ ಆಗಿದೆ ಕಂಪೇರ್ ಟು ಮಾರ್ಚ್ 2024 ಹಾಗೂ ವಾಲ್ಯೂಮ್ಸು 36% ಜಾಸ್ತಿ ಆಗಿದೆ. ಜಾನ್ವರಿ ಟು ಮಾರ್ಚ್ ಕ್ವಾರ್ಟರಲ್ಲಿ 70.2 ಲ್ಯಾಕ್ ಕ್ರೋರ್ಸ್ ವರ್ತ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಹಾಗೂ ಇದು 24% ಹೈಯರ್ ದೆನ್ ಸೇಮ್ ಪೀರಿಯಡ್ ಲಾಸ್ಟ್ ಇಯರ್. ಪರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಮ್ಮಿ ಆಗಿದೆ. ಲೋಯೆಸ್ಟ್ ಲೆವೆಲ್ ಇನ್ 8 ಮಂತ್ಸು 1353.6. ನ್ಯೂಸ್ ನಂಬರ್ 2, CBDT ರಿಕವರ್ಸ್ 92,400 crore ಇನ್ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು 92,400 crores ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸು ಫೈನಾನ್ಷಿಯಲ್ ಇಯರ್ 2024-25 ಕಲೆಕ್ಟ್ ಮಾಡಿದ್ದಾರೆ ಅಪ್ ಟು ಮಾರ್ಚ್ 15 ಅಂತ ಹೇಳಿದ್ದಾರೆ. ಇದರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸು 67,711 crores, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ 23,536 ಕೋಟಿ ಹಾಗೂ TDS ನಾನ್ ಪೇಮೆಂಟ್ ಮಾಡಿದ್ದಕ್ಕೆ 1,100 crores. ಈ ರಿಕವರಿ ಎಲ್ಲ ಹೇಗೆ ಮಾಡಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕಳಿಸಿ ಪ್ರೀವಿಯಸ್ ಯಾವುದೋ ವರ್ಷಕ್ಕೆ ಅದು ಡ್ಯೂ ಇತ್ತು ಅದನ್ನು ರಿಕವರಿ ಮಾಡಿದ್ದಾರೆ. 2023-24 ಫೈನಾನ್ಷಿಯಲ್ ಇಯರಲ್ಲಿ ಟ್ಯಾಕ್ಸ್ ಅಫಿಷಿಯಲ್ಸು 75,000 ಕೋಟಿ ಕಲೆಕ್ಟ್ ಮಾಡಿದರು. ಈ ವರ್ಷ ಅಂದರೆ 2024-25 ಜಾಸ್ತಿ ಆಗಿದೆ ಹಾಗೂ ಡೇಟಾ ಬರೀ ಮಾರ್ಚ್ 15 ಅಪ್ಡೇಟ್ ಆಗಿದೆ. ಮಾರ್ಚ್ 15 ಟು ಮಾರ್ಚ್ 31 ಇನ್ನೂ ಸುಮಾರು ಜನ ಕಟ್ಟಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. 1 ಲ್ಯಾಕ್ ಕ್ರೋರ್ಸ್ವರೆಗೂ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಕಲೆಕ್ಟ್ ಆಗಿರ್ಬೋದು ಅಂತ ಎಸ್ಟಿಮೇಟ್ ಹೇಳ್ತಾ ಇದೆ. ಸುಮಾರು ಟಾರ್ಗೆಟ್ಸು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಾಕ್ತಾರೆ ಈ ಪರ್ಟಿಕ್ಯುಲರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ. ಅದರ ಪ್ರಕಾರನೇ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನ್ಯೂಸ್ ನಂಬರ್ 3, ಟ್ರೆಂಡ್ ಶೇರ್ಸ್ ರ್ಯಾಲಿ ಅರೌಂಡ್ 5% ಡ್ಯೂ ಟು 1000 ಸ್ಟೋರ್ಸ್ ನ್ಯೂಸ್. ಟ್ರೆಂಡ್ ಕಂಪ್ನಿದು ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 5% ಮೇಲೆ ಹೋಯಿತು. ಯಾಕಂದರೆ ಕಂಪ್ನಿ ಅನೌನ್ಸ್ ಮಾಡಿದೆ ಅವರು 1000 ಲಾರ್ಜ್ ಬಾಕ್ಸ್ ಫ್ಯಾಷನ್ ಸ್ಟೋರ್ಸನ್ನು ಇವತ್ತರೆಗೆ ಓಪನ್ ಮಾಡಿದ್ದಾರೆ. ಅದರಲ್ಲಿ 248 ವೆಸ್ಟ್ ಸೈಡ್ ಸ್ಟೋರ್ಸು ಹಾಗೂ 757 ಝೂಡಿಯೋ ಸ್ಟೋರ್ಸು. ಟ್ರೆಂಟು ಆಲ್ಸೋ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಅವರು ಟೋಟಲ್ ಕಸ್ಟಮರ್ಸ್ ಇವತ್ತವರೆಗೆ 10 ಕೋಟಿ ಕ್ರಾಸ್ ಆಗಿದೆ ಹಾಗೂ 230 ಸಿಟೀಸಲ್ಲಿ ಅವರ ಆಪರೇಷನ್ಸ್ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಟ್ರೆಂಡ್ ಶೇರ್ಸು 33% ಡೌನ್ ಫ್ರಮ್ ದಿ ಹೈ ಇನ್ ಅಕ್ಟೋಬರ್ 2004 ಆಗಿ ಟ್ರೇಡ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4, ಆದಿತ್ಯ ಬಿರ್ಲಾ ಗ್ರೂಪ್ ಟು ಸೆಲ್ ಪೇಪರ್ ಬಿಸ್ನೆಸ್. ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಲಿಮಿಟೆಡ್ ಅವರು ಪೇಪರ್ ಬಿಸ್ನೆಸ್ಸು ಅದರಲ್ಲೇ ರನ್ ಮಾಡ್ತಾ ಇದ್ರು. ಅದನ್ನು ಈಗ ಸೇಲ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಹಾಗೂ ಅಪ್ರೂವಲ್ ಸಿಕ್ಕಿದೆ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ. ITCಗೆ ಸೇಲ್ ಮಾಡ್ತಾರೆ 3,498 crores. ಅವರು ಸೆಂಚುರಿ ಪಲ್ಪ್ ಆ್ಯಂಡ್ ಪೇಪರ್ ಅಂತ ಈ ಡಿವಿಷನ್ ಇತ್ತು ಅವ್ರದ್ದು, ಪೇಪರ್ ಡಿವಿಷನು, ಅದನ್ನು ಫುಲ್ಲಾಗಿ ಸೇಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ ಈ ಒಂದು ಬಿಸ್ನೆಸ್ ರನ್ ಆಗ್ತಾ ಇತ್ತು. ರಿಯಲ್ ಎಸ್ಟೇಟ್ ಮತ್ತು ಪೇಪರ್ ಬಿಸ್ನೆಸ್ ಕಂಪ್ಲೀಟ್ಲಿ ಬೇರೆ. ಅವ್ರು ಫೋಕಸ್ ಮಾಡಬೇಕಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಮಾತ್ರ ಅಂತ ಡಿಸೈಡ್ ಮಾಡಿದ್ದಾರೆ. ಏಪ್ರಿಲ್ ಟು ಡಿಸೆಂಬರ್ 2024 ಪೀರಿಯಡಲ್ಲಿ ಅವರ ಪೇಪರ್ ಬಿಸ್ನೆಸ್ಸಲ್ಲಿ ರೆವೆನ್ಯೂ 2,382 crores ಆಗಿತ್ತು. ಇದು 5.3% ಲೋವರ್ ದನ್ ದ ಸೇಮ್ ಪೀರಿಯಡ್ ಲಾಸ್ಟ್ ಇಯರ್. ಹಾಗೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಆ್ಯಕ್ಚುಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅವ್ರದ್ದು 777 ಕೋಟಿ ಅವ್ರದ್ದು ರೆವೆನ್ಯೂ ಇತ್ತು ಫಾರ್ 2024-25 9 ಮಂತ್ಸು, ಅಂದರೆ ಏಪ್ರಿಲ್ ಟು ಡಿಸೆಂಬರು. ಅದು 5 times ಇನ್ಕ್ರೀಸ್ ಆಗಿದೆ ಕಂಪೇರ್ಡ್ ಟು ದ ರೆವೆನ್ಯೂ ಫಾರ್ ದ ಸೇಮ್ ಪೀರಿಯಡ್ ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗೋದ್ರೇಜ್ ಪ್ರಾಪರ್ಟೀಸು ಅನೌನ್ಸ್ ಮಾಡಿದ್ದಾರೆ 275 ಮನೆಗಳನ್ನು ಸೇಲ್ ಮಾಡಿದ್ದಾರೆ, ಅಂದರೆ ಫ್ಲ್ಯಾಟ್ ಸೇಲ್ ಮಾಡಿದ್ದಾರೆ ವರ್ತ್ ಮೋರ್ ದೆನ್ 2,000 crores ಇನ್ ದ ನ್ಯೂ ಹೌಸಿಂಗ್ ಪ್ರಾಜೆಕ್ಟ್ ಅಟ್ ನೋಯ್ಡಾ, ಉತ್ತರ ಪ್ರದೇಶಲ್ಲಿ. ಝೊಮ್ಯಾಟೊ ಅವರು 600 ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ಸನ್ನು ಕೆಲಸದಿಂದ ಹೊರಗೆ ತೆಗೆದಿದ್ದಾರೆ. ಯಾಕಂದರೆ ಅವರ ಬಿಸ್ನೆಸ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ, ಏನೋ ಫುಡ್ ಡೆಲಿವರಿ ಬಿಸ್ನೆಸ್ ಇದೆ ಹಾಗೂ ಅವರ ಕ್ವಿಕ್ ಕಾಮರ್ಸ್ ಕಂಪ್ನಿ ಬ್ಲಿಂಕಿಟಲ್ಲೂ ಜಾಸ್ತಿ ಲಾಸ್ ಆಗ್ತಾ ಇದೆ. ನಿಫ್ಟಿ IT ಇಂಡೆಕ್ಸು ಮಾರ್ಚ್ ತಿಂಗಳಲ್ಲಿ 1.16% ಡೌನ್ ಆಗಿದೆ ಹಾಗೂ ಫೆಬ್ರವರಿಯಲ್ಲಿ 12.53% ಡೌನ್ ಆಗಿತ್ತು ಆ್ಯಂಡ್ ಜಾನ್ವರಿಯಲ್ಲಿ 1.56% ಡೌನ್ ಆಗಿತ್ತು. ಕ್ಯಾಲೆಂಡರ್ 2025 ಅಪ್ರಾಕ್ಸಿಮೇಟ್ಲಿ 15% ಡೌನ್ ಇದೆ ಸದ್ಯಕ್ಕೆ ಹಾಗೂ ಇದು ಬಿಗ್ಗೆಸ್ಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಸಿನ್ಸ್ ಏಪ್ರಿಲ್ ಟು ಜೂನ್ 2022. ಆವಾಗ IT ಇಂಡೆಕ್ಸು 23% ಡೌನ್ ಆಗಿತ್ತು ಆ 3 ತಿಂಗಳಲ್ಲಿ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಿಮಗೆ ನಮ್ಮ ಟೀಮ್ ಅವರು ಸ್ಲೈಡ್ಸನ್ನು ಹಾಕ್ತಾರೆ, ಅದನ್ನು ನೋಡ್ಕೊಂಡು ಹೋಗಿ. ಆವಾಗ ಇವತ್ತಿನ ಸಮ್ಮರಿ ನಿಮಗೆ ಸಿಗುತ್ತೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.